ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್. ಹಾಯ್ ಮಮ್ಮಿ, ಏನ್ ಮಾಡ್ತಾ ಇದ್ಯಾ? ಪುಳಿಯೋಗರೆ. ಗೈಸ್, ನೆನೆ ಚೆನ್ನಾಗಿ ಮದ್ವೆಗೆ ಹೋಗಿ ಎಂಜಾಯ್ ಮಾಡ್ಕೊ ಬಂದವ್ರೆ ಇವರೆಲ್ಲ ನನ್ನ ಬಿಟ್ಟು. ಇಡೀ ಫ್ಯಾಮಿಲಿ ಹೋಗೋರೆ, ಅದರಲ್ಲಿ ನಾನು ಮಾತ್ರ ಇಲ್ಲ. ವೈವಾಯಿಂದ ನಾನು ಹೋಗಕ್ಕೆ ಇಲ್ಲ. ಏನಮ್ಮ ಎರಡೆರಡು ಬ್ರ್ಯಾಂಡ್ ಮಿಕ್ಸ್ ಹೊಡಿತಾ ಇದೆಯಾ? MTR, ಅಯ್ಯಂಗಾರ್ ಎಲ್ಲ ಚೆನ್ನಾಗಿರುತ್ತೆ ಟೇಸ್ಟು. ಅವರು ತೋರ್ಸಿದ್ರು ಮೂತಿ. ಗೈಸ್, ಇವಾಗ ಹಿಡ್ದಿರೋ ಮೀನಿದು. ಯಾವುದೋ ಒಂದು ಮೀನಿನ ಅಂತಾನೆ ಐತೆ. ಮೈ ಗಾಡ್, ಇನ್ನ ಬದುಕೈತೆ ಇದು. ಏನ್ ಮಾಡಿದ್ರು? ನೋಡಲ್ಲಿ ಎದುರು ಬೀಳ್ತಾ ನೋಡಲ್ಲಿ, ಅದು ತಗಲಾಕೊಂಬಿಟ್ಟದ್ ನೋಡಲ್ಲಿ. ಕಾಣಿಸ್ತಾ ಇಲ್ಲ. ಬೆಳಿಗ್ಗೆ ಬರ್ಬೇಕಾಯ್ತು. ಎಷ್ಟು 28 kg ಮೀನು ಎಲ್ಲ ಇಟ್ಕೊತಿರ್ಬೋದು. ಎಷ್ಟು? 28 kg ಟೋಟಲ್ ಮೀನು. ಇಲ್ಲಿ ನೀರು ಹೆಂಗಿಂದ ಬರ್ತದೆ ಇದು? ಈ ಕಟ್ಟೆ ಮಳೆ ನೀರೇ ಇದು, ಇದಕ್ಕೆ ಅಂತ ಯಾರು ತುಂಬಿಸಲ್ಲ. ಅಪ್ಪಾಜಿ ಲೋಟಸ್ ಕಿತ್ಕೊಳಪ್ಪಾಜಿ. ತಡಿ, ಅವ್ರು ಬರ್ತಾರೆ ನೋಡಿ. ಇವಾಗ ಹಂಗೆ ಪಾಪ ತಲೆ ಮೇಲೆ ಬಾಯಿ ಬಿಡ್ತಿರ್ತಾವೆಲ್ಲ, ಬಡ್ಕೊಳಲ್ಲ ಅಷ್ಟೇ. ಹೂವು ಬಾಯ ಅಂತವ್ ತಾನೇ ಪಾಪ ಅವಕ್ಕೆ ಇದು ಬರಲ್ಲವಲ್ಲ. ಹಂಗೆ ನೋಡು, ಆಮೇಲೆ ಹೊಡೆದು ಬಿಟ್ಟು ಒಳಗೆ ಬಿಟ್ಕೊತಾರೆ ನೋಡಿ. ಇವಾಗ ಮರ್ಕನಲ್ಲಿ ಇವರೇ ಅಂತ ಹಿಡಿಯೋದು. ಒಬ್ರೇನಾ? ಇಬ್ರು. ಇವರು ಫೈನಲ್ ಅಣ್ಣ, ತಿರ್ಗೋಗ್ಬಿಡ್ತೀಯಾ? ಇದ್ರಲ್ಲಿ ತುಂಬ್ತಾರ? ಇಲ್ಲಾಂದ್ರೆ ಹೆಂಗ್ ಕೊಟ್ಟಾಕ 1 kgಗೆ ಇವ್ರಿಗೆ 30 ರೂಪಾಯಿ ಅಂತ. ಇಡಿಯರ್ಗೆ 1 kgಗೆ 30 ರೂಪಾಯಿ. ವಾ, ಇವರಿಬ್ರು ಹಿಡಿಯೋರು. ನಾವು ಬರೀ ಕೆಜಿಗೆ ಇವ್ರಿಗೆ ಮಾತ್ರ ಅದು ಕೊಟ್ಬಿಟ್ಟು ಹೋಗೋದಷ್ಟೇ, ಮೀನು ಕೊಡಂಗಿಲ್ವಾ? ಇವ್ರು ಹಿಡಿಯೋರಿಗೆ 30 ರೂಪಾಯಿ, ಫಿಶ್ಗೂ 1 kgಗೆ 100 ರೂಪಾಯಿ ಕೊಡಬೇಕು. 130 ರೂಪಾಯಿ 1 kg. ಹೋಗೋ ಹೋಗೋ ಬೋಟಿಂಗು. ದಬಕ ಬಿಡುತ್ತಾ? ಒರೆ, ನೀನು ಹೋಗ್ಬೋದು, ಹೋಗೋ ನೋಡ್ಕೊಂಬ, ಹೋಗೋ. ನಾನು ಹೇಳ್ತೀನಿ, ಸುಮ್ಮನೆ ನೋಡು. ನಾನಾಗಿರೋ ನಿಜ ಹೋಗ್ಬಿಡ್ತಿದ್ದೆ. ಹೋಗು, ಯಾವ್ದಾರು ಹುಡುಗಿ ಇರ್ಬೇಕಿತ್ತು. ಇದು ಎಳಿತಾವ್ರೆ. ಓ, ಹಿಂಗೆ ಎಳಿತಿರ್ಬೇಕಾದ್ರೆ ಅಲ್ಲೇ ಇರುತ್ತಾ? ಬಡ್ಕತ್ ಪಾಪ ಮಾತಾಡಲ್ವಲ್ಲ, ಬಾಯಿ ಎಷ್ಟು ಅಂತ ಬಿಡ್ತೈತದು. ಬಿಡೋದ್ರು ಕಷ್ಟ, ಒಳಗೆ ಬಿಡಲ್ಲ, ಅದೊಳಗೆ ಬಿಡ್ಕತ್ತಾರೆ, ಒದ್ದಾಡ್ತಿರ್ತವೆ. ಇಲ್ಲ ಹೋಗಲ್ಲ. ಎಷ್ಟು ಸಿಕ್ಕೋದು ಮಿನಿಮಮ್ ಅಂದ್ರೆ? ಅಲ್ಲೆಲ್ಲ ಒದ್ದಾಡ್ತಿದ್ದು. ಇವಾಗ ಕಡಿಮೆ ಹೋಗ್ತವೆ, ಬೆಳಿಗ್ಗೆ ಎಷ್ಟು ಸಿಗಲ್ಲ. ಚೆನ್ನಾಗೈತೆ ದೊಡ್ಡ ಮೀನು. ಹಾಯ್ ಮಾಡು. ಆಮೇಲೆ ನಮ್ ಮೀನಿಲ್ಲ, ಮೀನದಲ್ಲೇ ಕೂತಿದ್ದೀವಿ ಇಲ್ಲಿ. ನಮ್ಗೆ ಮೀನಿಲ್ಲ, ಬೇರೆ ಮೀನಲ್ಲಿ ಕೊಡೋಣ ಅಲ್ವಾ? ಅಲ್ಲಿ ಎಷ್ಟು ಸಿಗುತ್ತೆ ಅಷ್ಟು ಶೇರಾ? ಇಲ್ಲ, ಒಂದ್ ಕೊಡ್ತೀವಿ ನಿಮ್ಗೆ ಅಷ್ಟೇ. ಒಂದೇ ಒಂದ ಸಾಲಲ್ಲ ನಮ್ಮ ಮನೆ. ಒಂದ್ ಕೊಡ್ತೀವಿ. ಜನ ಜಾಸ್ತಿ ಹಿಡಿದ್ರಾ? ಮೀನ್ಸ್ ಖಾಲಿ ಮೀನ್ ಫುಲ್ ಖಾಲಿ. ಮುಖ ತೋರ್ಸು. ಯಾರು ಮಾತಾಡ್ಬಾರ್ದು. ಆಮೇಲೆ ಅದ್ರ ಕಾಲು ಕೈ ಮೂಗ್ ನೋಡಿ ಹೆಂಗೈತದ್ರದು. ಮರಿ ಇದು. ಓ ಹೌದು, ಇನ್ನ ದಪ್ಪ ಗಟ್ಟಿ ಇರುತ್ತಲ್ವಾ? ಆನೆ ತುಳಿದ್ರು ಸಾಯಲ್ಲ ಅಂತ ಇದು. ಹೌದಾ? ಗಟ್ಟಿ ಇರ್ತದೆ. ಹೊಟ್ಟೆ ಹತ್ರ ಬಿಟ್ಟಿರ್ತೀರಿ ನೋಡು, ಕಾಲಲ್ಲಿ ಹೆಂಗ್ ಬರ್ತದೆ. ಬರ್ಚ್ತೈತಾ? ಬೇಡ, ಎಲ್ಲಿ ಬಿಡ್ತೀರಾ? ಹೋಯ್ತಾ ಇರ್ತದೆ.
ಕೆಳಗಡೆ ಬಿಡ್ತೀರಾ? ಮಣ್ಣು ಹೋಗುತ್ತಾ? ನೀರಿಗೆ ಬತ್ತದ ನೋಡಿ ಬಿಡ್ತಾ ಇದೆ. ಅದೇ ಬತ್ತದ ಇವಾಗ ಬತ್ತದ ನೋಡ್ರಿ. ಮರಿ ಕಾಣ ದಪ್ಪದ ಇರ್ಬೇಕು ಬಸ್ ಕಾಲ್ ಸ್ಟ್ರೆಚ್ ಮಾಡ್ತೈತೆ. ಮರಿ ಇದ್ರೆ ಈಸ್ಕೊ ಅಲ್ಲೊಂದು ಬಿಸಾಕ್ಬಿಟ್ರು ಅವಾಗಲೇ ದಪ್ಪದಿತ್ತದು. ಅಲ್ಲಿ ಬಿಸಾಕ್ತಿರಲ್ಲ. ನಾನು ನೋಡ್ಲಿರಿ ಎಡ್ಕೊ ಬರೋಣ ಚೆನ್ನಾಗಿ ಅದು ಇದಕ್ಕಿಂತ ದೊಡ್ಡದಿತ್ತು. ಮರಿನೇ ಇದು ಏನೋ ಗೊತ್ತಿಲ್ಲ. ಏನ್ ಮುಖ ತೋರಿಸ್ತಲ್ಲ. ಬರ್ತದೆ ಅದು ಕತ್ತ ನೋಡ್ತಾ ಇದ್ದಲ್ಲಿ ಕಣ್ಣಲ್ಲಿ ಎಲ್ಲ ನಿಂತವ್ರಲ್ಲ ಅದಕ್ಕೆ ಅದು ಗೊತ್ತಿಲ್ಲ. ನೋಡಲ್ಲಿ ಹೆಂಗ್ ಉಬ್ಬಿಸ್ತದೆ ಹೊಟ್ಟೆ. ನಡೀರಿ ಆ ಕಡೆ ಫಿಶ್ ನೋಡೋಣ. ಜೂ ಘಾಟ್ ನೋಡಿದ್ಯಾ? ಮೈಸೂರು. ನೋಡ್ತಾ ಐತೆ. ಬಾ ಮುಂದೆ ಬಾ. ಬಾ ಮುಂದೆ ಬಾ ಮುಂದೆ ಬಾ ಮುಂದೆ ಬಾ ಮುಂದೆ ಬಾ. ಅವತರನೇ ಸೇಮ್ ಅಲ್ವಾ? ಅವ್ ನೋಡ್ದಂಗೆ ನೋಡ್ತಾರೆ. ಬಾ ಮುಂದೆ ಬಾ, ನಡ್ಕೊ ಬಾ ಹಂಗೆ. ಅಣ್ಣ ಇಲ್ಲಿ ನೋಡ್ತಾವ್ರೆ. ಸುಮ್ಮನಿರಣ. ಅದು ವಾಕ್ ಬರ್ಲಿ ಅಂತ ನೋಡ. ಸುಮ್ಮನಿರಣ. ಬಾಯಿ ಒಳಗ್ ಬಿಡಕ್ ಅಲ್ಲೆಲ್ಲ ಬಿಡ್ಬಿಡ ಹಾವ್ಕೊಳ್ಳ ಸುಮ್ಮಿರ ತಿನ್ಕೋತದ. ಏ ಇಲ್ಲ ಹಾವು ತಿಂತದ. ಬಿಡ್ರಪ್ಪ ಆಯ್ತು. ಮತ್ತೆ ಎತ್ಕತೀನಿ ನೋಡು. ಕಚ್ಬಾರ್ದು ಕಚ್ಬಾರ್ದು ಕಚ್ಬಾರ್ದು. ಹೇಳ್ಕೊಂಬಿಡ್ತೇವೆ ಹೇಳ್ಕೊಂಬಿಡ್ತೇವೆ. ಆಗೋಯ್ತು. ಏಯ್ ಬರ್ರ ಪಾಪ ಒದ್ದಾಡ್ತಾ ಇತ್ತು ಅದು. ಪಾಪ ಅಲ್ವಾ? ಮರಿ ತಾನೆ ಇನ್ನೊಂದಿತ್ತು ಅದು ಮರಿನೀಯ ಇಲ್ಲ. ಅವ್ರು ಒಂದ್ ಎಸ್ತ್ ಬಿಟ್ರು. ಹೆಂಗ್ ಚುಚ್ಚುತ್ತದು ಗೊತ್ತಾ ಕಾಲಲ್ಲಿ. ಎಲ್ಲ ಹೆಂಗ್ ಮುಚ್ಕೊಬಿಡ್ತದೆ. ಅಣ್ಣ 3 ಹಾಕೊಟ್ಬೋಣ ನನ್ಗೆ ಈ ಕಡೆಗೆ. ಮೀನಿಗೋಸ್ಕರ ಪರದಾಟ. ಯಪ್ಪ ಅಯ್ಯೋ ಯಪ್ಪ ಮೀನಿಗೋಸ್ಕರ ಏನಪ್ಪ ಜಿಂಗಾಡ್ತವ್ರೆ. ಗೈಸ್ ಪಾಪ ಅಂಕಲ್ ನನಗೋಸ್ಕರ ಲೋಟಸ್ ತಗೊಬರಕ್ ಹೋಗೋರೆ. ಫ್ರೆಶ್ ಲೋಟಸ್ ಚೆನ್ನಾಗೈತೆ. ಇಷ್ಟೊಂದು ಸಿಕ್ತಾ ಅಂಕಲ್? ಥ್ಯಾಂಕ್ಸ್ ಅಂಕಲ್. ಹೋಗದ ಲೋಟಸ್ಸು ಫಿಶು ಆಮೇಲೆ ಮಮ್ಮಿ ನಿನಗೋಸ್ಕರ ಇಷ್ಟು ಲೋಟಸ್ ಕಿತ್ಕೊಂಡ್ ಬಂದಿದ್ದೀನಿ. ತಗೊಳಮ್ಮ ಲೋಟಸ್. ಅಮ್ಮ ಆಮೆ ಆಮೆ ಹೆಂಗ ಆಟಾಡೋದು ಗೊತ್ತಾ ಅದು? ಅಮ್ಮ ಪರ್ಚುತ್ತಂತೆ. ಪರ್ಚುತ್ತೆ ಹುಷಾರು. ಅಮ್ಮ ಬಂದವ್ರೆ ಒಂದ್ ಕಿತ್ಕೊಡಿ ಅಂದ್ರೆ ಅಷ್ಟು ಕಿತ್ಕೊ ಬಂದು ಕೊಟ್ರು. ಈ ಊರವ್ರು ಈ ಹುಡ್ಗಿನೇ ಎಲ್ಲ ನೀವು ಮುಖ ತೋರಿಸಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಈ ಊರ್ ಇವ್ರದೇ. ನಮ್ಮೂರಿಗೆ ಮೊಮ್ಮಗಳು ನೀನು ಪುಣ್ಯ ಮಾಡಿರ್ಬೇಕು. ಪುಣ್ಯ ಮಾಡಿದ್ದೀನ ನಿಮ್ಮೂರು ಮೊಮ್ಮಗಳಾಗಕ್ಕೆ. ಹೌದಾ? ಹೆಂಗೆ ಅಷ್ಟು ಫೇಮಸ್ಸಾ ನಿಮ್ಮೂರು? ಅಂದರೆ ಎಲ್ಲ ಫ್ರೆಶ್ ಆಗಿ ಸಿಗ್ತದೆ. ನಾಟಿಕೋಳಿ ಸಿಗ್ತದೆ, ಆಮೇಲೆ ಸೊಪ್ಪು ತರಕಾರಿ ಸಿಗುತ್ತೆ. ಅಮ್ಮ ಇಲ್ಲೆಲ್ಲಮ್ಮ ಪುದೀನ ಐತೆ. ಈ ಪುದೀನನ ಅಮ್ಮ ಪುದೀನನ ಏನು ನೋಡಮ್ಮ. ಆಮೇಲೆ ಏನೇನೋ ಹಾಕ್ಬಿಟ್ರು ಪುಟ್ಟಿ. ಪುದೀನನೇನಾ? ಅಂದರೆ ನಾಟಿ ಅಲ್ಲ, ಮತ್ತೆ ಫಾರಂ ಕಡಿ ತಂದು ಸಿಗಿಸ್ಬಿಟ್ಟದ್ದು ನರ್ಸಕ್ಕ. ನೋಡಿ ಗೈಸ್, ಪುದೀನ ಫ್ರೆಶ್ ಪುದೀನ ಕಿತ್ಕೊಂಡೋಗಿ ಸಾಂಬಾರು ಮಾಡ್ತಾರೆ ಇವಾಗ. ಏನು ಸಾಂಬಾರು ಹೇಳು? ಮೀನು ಸಾಂಬಾರು ಗೈಸ್. ಕಟ್ಟೆಯಿಂದ ಫ್ರೆಶ್ ಆಗಿ ಹಿಡ್ದಿರೋ ಮೀನು ಸಾಂಬಾರು ಮಾಡ್ತಾರೆ. ಅಮ್ಮ ಫಿಶ್ ಮಾತ್ರ ಚೆನ್ನಾಗವೆ ಗೈಸ್. ಬರೀ ಕೆಲಸ ಹೇಳಿದೆ ಅಮ್ಮದು.
ಹೇ ಶೆಕೆ ಅಲ್ವಾ? ಫುಲ್ಲು ಶೆಕೆ. ವರ್ಣ ಎಲ್ಲ ಗೊತ್ತಿಲ್ಲ. ಹಾಂ, ವರುಣ್ ಕರಿಬೇಕಾ? ಯಾಕೆ? ಕೋಲ್ಡ್ ಆಗಿರೋ ಜ್ಯೂಸ್ ಬೇಕಾ? ಇದೇನಕ್ಕೆ? ಹುಣಸೆ ಹಣ್ಣು ಸಾಕೆ. ಸಾಂಬಾರಿಗೆ ಹುಣಸೆ ಹಣ್ಣು. ಇಷ್ಟೊಂದು ಹುಣಸೆ ಹಣ್ಣು ಬೇಕಾ? ನೀರು ಜಾಸ್ತಿ ಐತೆ ಅದಕ್ಕೆಲ್ಲ ಫಸ್ಟ್ ಇಷ್ಟೊಂದೇ ಫುಲ್ ಸಾಂಬಾರೇನಾ? ಇದು ಫಿಶು. ಅಮ್ಮ ಗಡ್ಬಡ್ ಐಸ್ ಕ್ರೀಮ್. ಇದೇನು ಐಸ್ ಕ್ರೀಮು? ವೆನಿಲಾ. ಇದಕ್ಕೂ ಏನ್ ಡಿಫ್ರೆನ್ಸ್ ಇಲ್ಲ. ಮೇಲ್ ಟೂಟಿ ಫ್ರೂಟಿ ಹಾಕೋರು ಅಷ್ಟೇ ಅದಕ್ಕೆ. ಟಾಪ್ ಗ್ಯಾರು ಹಾಕಂಗಿಲ್ಲ, ಸುಮ್ಮನೆ ಬ್ರೇಕು ಹೊಡಿಯೋಂಗಿಲ್ಲ. ಟಾಪ್ ಗೇರು ಹಾಕಂಗಿಲ್ಲ, ಸುಮ್ಮನೆ ಬ್ರೇಕು ಗೈಸ್, ಇವಾಗ ನಮ್ಮ ಮಮ್ಮಿ ಊರಿಂದ ನಮ್ಮ ಅಪ್ಪ ಊರಿಗೆ ಹೋಗ್ತೀವಿ. ಮುಂದೆ ನೋಡ್ಕೊಂಡು ನೋಡಿ ಗಾಯ್ಸ್, ಏನ್ ಸಖತ್ತಾಗೈತೆ ಗೈಸ್. ನಮ್ಮೂರು ಡ್ಯಾಮು ಅಂದರೆ ಮರ್ಕನಹಳ್ಳಿ ಡ್ಯಾಮ್ ಡ್ರೈವರ್ ಎಕ್ಸ್ಚೇಂಜ್ ಆಗಿಬಿಟ್ಟಿದ್ದಾರೆ. ಬ್ರದರ್ ಡ್ರೈವರು ನನ್ನ ಪ್ಯಾಸೆಂಜರ್. ಗೈಸ್, ಇವಾಗ ನಾವು ಹೋಗ್ತಿರೋದು ಶಿಲ್ಪಾಪುರ ಟು ಆಕ್ಸಿಡೆಂಟ್. ಬಿಕಾಸ್ ಗೈಸ್ ವೆದರ್ ಮಾತ್ರ ಅಲ್ಟಿಮೇಟ್ ಆಗೈತೆ. ನೀರು ಸ್ಟಾಪ್ ಆಗ್ತಾ ಇದೆ. ಗೈಸ್, ಇದೆಲ್ಲ ನಮ್ದೇ ಗದ್ದೆ, ಇದೆಲ್ಲ ನಮ್ದೇ ಹೊಲ. ಗೈಸ್, ಫೈನಲಿ ರೀಚ್ಡ್ ಯಾಚನಹಳ್ಳಿ. ನಮ್ಮೂರಿಗೆ ಬಂದ್ವಿ. ನಮ್ಮ ಅವ್ವ ನೋಡಕ್ ಬಂದಿದೀವಿ. ಫೈನಲಿ ರೀಚ್ಡ್ ಹೋಮ್. ವಾವ್, ಎಷ್ಟು ಒಳ್ಳೆ ಬುದ್ಧಿ ವರುಣ್. ಚೆನ್ನಾಗಿ ಪೂಜೆ ಮಾಡು ಆಯ್ತಾ? ಇನ್ನೇನವ ಸಮಾಚಾರ? ಏನು ಇಲ್ಲ. ಸರಿ ಬರದಾ? ಬಾಯ್. ಬರದಾ? ಬಾಯ್. ಹುಷಾರು. ಬಾಯ್. ಬಾ, ನೀನು ಕರ್ಕೊಂಡಿರ್ತೀನಿ. ಬರಲ್ವಾ? ಸರಿ ಬಾಯ್. ಗೈಸ್, ಮತ್ತೆ ಗೋಯಿಂಗ್ ಟು ಶಿಲ್ಪಾಪುರ ಇವಾಗ. ಗೈಸ್, ಮತ್ತೆ ಮರ್ಕನಹಳ್ಳಿ ಡ್ಯಾಮ್ನ ನೋಡ್ಕೊಂಡು ಮನೆಗೆ ಹೋಗೋದಷ್ಟೇ. ವರುಣ್, ಏನದು? ಸಿಮೆಂಟ್ ಕಲ್ಸದ? ಗೈಸ್, ಫೈನಲಿ ಕೇಮ್ ಟು ಶಿಲ್ಪಾಪುರ. ಈ ಮಳೆಯಲ್ಲಿ ಪಾತ್ರೆ ತೊಳಿಬೇಕಾ ಅಜ್ಜಿ? ಹಾಂ, ನಾನು ಬಂದು ತೊಳ್ಕೊತಿರ್ಲಿಲ್ವ ಅಜ್ಜಿ? ಗೈಸ್, ಇದು 3 days ಆಗೈತಂತೆ ಹುಟ್ಟಿ. ಹಾಲೆ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ. ಜಂಪ್ ಮಾಡುತ್ತೆ. ಸ್ಲ್ಯಾಂಟಾಗಿ ಓಡುತ್ತದು. ಬೇಡ ಅಂತ. ಚೆನ್ನಾಗೈತಲ್ಲ, ಕ್ಯೂಟ್ ಆಗೈತೆ. ಗೈಸ್, ಇವಾಗ ಫುಲ್ ಕಂಪ್ಲೀಟ್ ಹಳ್ಳಿ ಹುಡುಗಿ ಥರ ಬಂದಿದ್ದೀನಿ. ಯಾಕಂದರೆ ಅಲ್ಲೊಂದು ಮರ ಕುಯ್ತಿದ್ದಾರೆ. ಅಲ್ಲಿ ಕುಯ್ದಿರೋ ಮರದಲ್ಲಿ ಸೊಪ್ಪನ್ನ ತಗೊಬಂದು ಮನೆ ಹತ್ರ ಹಾಕ್ಬೇಕು. ಅದು ಸ್ವಲ್ಪ ಅಲ್ಲ, ಇವಾಗ ಇವಳು ಇದರಲ್ಲಿ ಕಟ್ಕೊಡ್ತಾಳೆ. ಅದನ್ನ ತಗೊಬಂದು ತಲೆ ಮೇಲೆ ಹೊತ್ಕೊಂಡು ನೋಡಿ ಗೈಸ್, ಬಂದ ಹೀರೋ. ಲೆಟ್ಸ್ ಸಿ ದ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ. ತಲೆ ಮೇಲೆ ಹೊತ್ಕೊಬರೋದು ಈಸಿ ಅಲ್ಲ, ಇಟ್ಸ್ ಅ ಚಾಲೆಂಜ್. ಲೆಟ್ಸ್ ಡೂ ದ ಚಾಲೆಂಜ್. ಗೈಸ್, ಇಷ್ಟನ್ನ ತಲೆ ಮೇಲೆ ಹೊತ್ಕೊಂಡು ಮನೆ ಗಂಟ ಹೋಗ್ಬೇಕು. ಅದೇ ಟಾಸ್ಕ್. ನನಗೆ ನಾನೇ ಟಾಸ್ಕ್. ಅವನು ಹೊತ್ಕೊಂಡೈತಾನಂತೆ. ಹುಡುಗ ಸ್ಟ್ರಾಂಗ್ ಇಲ್ಲ. ಹುಡುಗ ಯಾಕೋ ಸ್ಟ್ರಾಂಗ್ ಇಲ್ಲ. ಹುಡುಗ ಸರಿಯಾಗಿ ಕತ್ತರಿಸ್ತಿಲ್ಲ ಕಣೋ. ಅಪ್ಪಿ ಬೇಗ ಹೆಂಗ್ ಕತ್ತರಿಸ್
ಹುಷಾರು ಕಣ ಅಂಜಲಿ ಅವನು ಹೊಂಟೋದ ನೆಕ್ಸ್ಟ್ ನಾನು ಕಟ್ಕೊಡು ಗಾಡಿಲಿ ಹೋಯ್ತೀಯಾ ಹಾ ಇವಾಗ ಮತ್ತೆ ಗಾಡಿಲಿ ತಗೊಂಡೋಯ್ತೀಯಾ ನಾನು ತಲೆ ಮೇಲೆ ಹೊತ್ಕೊಂಡು ಹೋಯ್ತೀನಿ ಅದು ನನ್ನ ಟಾಸ್ಕು ಗಾಡಿಲಿ ಹೋಗೋದು ನಿನ್ ಟಾಸ್ಕ್ ಇನ್ನೊಂದ್ಸತಿ ಹೊತ್ಕೊಂಡು ಗೈಸ್ ದಿಸ್ ಇಸ್ ಮೈ ಟಾಸ್ಕ್ ಇದನ್ನ ತಗೊಂಡು ಮನೆಗೆ ಹೋಗ್ಬೇಕು ಅವ್ನು ಗಾಡಿಲಿ ಹೋಯ್ತಾನೆ ನಾನು ತಲೆ ಮೇಲೆ ಹೊತ್ಕೊಂಡು ಹೋಯ್ತೀನಿ ನೀನ್ ನಡ್ಕೊಂಡೋಗಿ ಬಂದಿದ್ಯಾ ನಾನು ಇವಾಗ ನಡ್ಕೊಂಡು ಹೋಯ್ತೀನಿ ಗೈಸ್ ಕೊನೆಗೊಂದು ಟಾಸ್ಕ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಈ ಟಾಸ್ಕ್ ನಂಗೆ ಯಾರು ಕೊಟ್ಟಿರಲಿಲ್ಲ ನನಗೆ ನಾನೇ ಟಾಸ್ಕ್ ಹಾಕೊಂಡು ಮಾಡ್ತಿರೋದು ಇದು ಇನ್ನು ಇಷ್ಟು ಮನೆ ಗಂಟ ತೊಗೊಂಡೋಗ್ಬೇಕು ವೆಯ್ಟ್ ಇದೆ ಬಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಎಲ್ಲ ಥರನೂ ಕೆಲಸ ಕಲ್ತಿರ್ಬೇಕಲ್ಲ ಸೊ ಮಾಡ್ತಾ ಇದ್ದೀನಿ ಅಷ್ಟೇ ಲೆಟ್ಸ್ ಕಂಪ್ಲೀಟ್ ದ ಟಾಸ್ಕ್ ನೋಡಿ ಗೈಸ್ ಶಾಲೆಗೆ ಇವ್ನ ಮನೆಗೆ ಹಾಕ್ಬಿಟ್ಟು ಬಂದವನೇ ಇವಾಗ ನಂಟು ನಾನು ಹೋಗ್ತಾ ಇದ್ದೀನಿ ಮನೆಗೆ ಈಗ ತಿರ್ಗಾ ಸಾಕ್ ಬಿಡೆ ಇಷ್ಟೇ ಓ ಬಾ ನಡಿ ಅಷ್ಟೇ ಗಾಡಿ ಬರ್ತದೆ ಬಾ ಬೇಗ ಓಯ್ ನಂಗೆ ಫುಲ್ ಇದ್ಕೊಂಡ್ಬಿಟ್ಟಿತ್ತು ನಂಗೆ ಕಾಣಿಸ್ತಾನೆ ಇಲ್ಲ ರೋಡ್ ಆ ಕಡೆ ಈ ಕಡೆ ಉಳ್ಳಾಡ್ಕೊಬತ್ತೀನಿ ಗೈಸ್ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಗರ್ಲ್ಸ್ ಎಲ್ಲ ಕಲ್ತಿರ್ಬೇಕು ಅಂತಾರಲ್ಲ ಅದಕ್ಕೆ ಸೊ ನಾನೇ ಚಾಲೆಂಜ್ ತಗೊಂಡು ಈ ಚಾಲೆಂಜ್ನ ಮಾಡ್ತಾ ಇದ್ದೀನಿ ನೋಡಿ ಗೈಸ್ ಕಡೆಗೆ ಬಂದ್ಲು ನೋಡೋಣ ಇಲ್ಲ ಅಬ್ಬಾ ಗೈಸ್ ಫೈನಲಿ ಕಂಪ್ಲೀಟೆಡ್ ಮೈ ಟಾಸ್ಕ್ ನನ್ನ ಮನೆಗೆ ಹಾಕಿದ್ದೀನಿ ದಟ್ಸ್ ಆಲ್ ನೋಡು ನಿನ್ನ ಬೀಟ್ ಹೊಡೆದಿದ್ದೀನಿ ಚಾಲೆಂಜ್ ಕಂಪ್ಲೀಟೆಡ್ ಮಳೆ ನೀರಲ್ಲಿ ಪಾತ್ರೆ ತೊಳೆದಿದ್ಯಾ ಅಜ್ಜಿ ತುಂಬ ತುಂಬಿತ್ತು ಅರ್ಧ ಬಿಡುಗವೆಲ್ಲ ತೊಳೆದು ತಿರ್ಗಿ ಅರ್ಧ ತುರ್ದು ಅದರೊಳಗೆ ಆಗಿದೆ ಬಂದ್ರ ಬಂದ ಬರೀ ಪ್ರ್ಯಾಂಕ್ ಮಾಡು ಬರಲ್ಲ ಅಂತ ಪ್ರ್ಯಾಂಕ್ ಮಾಡು ನಾನು ಅನ್ಕೊಂಡೆ ಇವಾಗ ಪಕ್ಕ ಅದೇ ಕೆಲಸ ಮಾಡಿರತ್ತೆ ಅಂತ